ನಮ್ಮ ಸುಂದರವಾದ ಭೂಮಿ ಬ್ರಹ್ಮಾಂಡದ ಅಂತ್ಯವಿಲ್ಲದ ಸಮುದ್ರದಲ್ಲಿ ಸದ್ದಿಲ್ಲದೆ ಸುತ್ತುತ್ತದೆ. ಪ್ರತಿಯೊಂದು ಕಥೆಯು ತೆರೆದುಕೊಳ್ಳುವ ಸ್ಥಳ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ವಾಸಿಸಿದ, ಪ್ರೀತಿಸಿದ ಮತ್ತು ಕನಸು ಕಂಡ ಸ್ಥಳ ಇದಾಗಿರುತ್ತದೆ. ಮತ್ತು ನಮ್ಮ ಅದ್ಭುತ ಪ್ರಯಾಣ ಪ್ರಾರಂಭವಾಗುವ ಸ್ಥಳವೂ ಕೂಡ ಇದಾಗಿದೆ. ನಾವು ನಮ್ಮ ವಾತಾವರಣದ ಸಾಂತ್ವನಕಾರಿ ಪದರಗಳನ್ನು ಮೀರಿ ಚಂದ್ರನನ್ನು ಹಾದು ಹೋಗುವ ಮತ್ತು ನಮ್ಮ ಗ್ರಹ ಮತ್ತು ಸೂರ್ಯನ ಪರಿಚಿತ ದೃಶ್ಯವನ್ನು ಬಿಟ್ಟು ಮುಂದಕ್ಕೆ ಚಲಿಸುವ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸುತ್ತೇವೆ. ಬ್ರಹ್ಮಾಂಡದ ಊಹಿಸಲಾಗದ ಗಾತ್ರವನ್ನು ನಿಜವಾಗಿಯೂ ಗ್ರಹಿಸಲು ಆಗ ಸಾಧ್ಯವಾಗುತ್ತದೆ. ನಮ್ಮ ಪ್ರವಾಸವನ್ನು ಪ್ರಾರಂಭಿಸುತ್ತಾ ಮೊದಲ ನಿಲ್ದಾಣ ಚಂದ್ರನ ಬಳಿಯಾಗಿರುತ್ತದೆ. ಸುಮಾರು 3,84,000 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ನಾವು ಒಂದು ಕಾರಿನಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ತಡೆರಹಿತವಾಗಿ ಚಂದ್ರನ ಬಳಿ ಚಲಿಸಿದರೆ ನಮ್ಮ ಪ್ರಯಾಣವು 160 ದಿನಗಳಿಗಿಂತ ಹೆಚ್ಚು ಸಮಯ ಬೇಕಾಗುತ್ತದೆ. ಚಂದ್ರನ ಬಳಿ ತಲುಪಿ ಚಂದ್ರನ ವಾಂಟೇಜ್ ಪಾಯಿಂಟ್ನಿಂದ ಭೂಮಿಯನ್ನು ನೋಡುವಾಗ ಅದು ಕಪ್ಪು ಶೂನ್ಯದಲ್ಲಿ ನೀಲಿ ಮತ್ತು ಹಸಿರು ಬಣ್ಣಗಳ ದುರ್ಬಲವಾದ ಗೋಳದಂತೆ ಕಾಣುತ್ತದೆ. ಅದರ ಜೊತೆ ನಮ್ಮ ಅಸ್ತಿತ್ವವನ್ನು ಆಳವಾದ ವಿನಮ್ರ ದೃಷ್ಟಿಕೋನಕ್ಕೆ ತರುವ ಒಂದು ದೃಶ್ಯವಾಗಿದೆ. ನಂತರ ನಮ್ಮ ಪ್ರಯಾಣವನ್ನು ಮುಂದುವರೆಸುತ್ತಾ ನಾವು ನಮ್ಮ ಸೌರ ಯಾಂಕರ್ ಬಳಿ ತಲುಪುತ್ತೇವೆ. ಸೂರ್ಯನು ಭೂಮಿಯಿಂದ ಸುಮಾರು ಒಂದು ಖಗೋಳ ಘಟಕದ ಅಂದರೆ ಆಸ್ಟ್ರೋನಾಮಿಕಲ್ ಯೂನಿಟ್ ದೂರದಲ್ಲಿದ್ದು ಅದು ಸರಿಸುಮಾರು 150 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಇದು ನಮ್ಮ ಕಾಸ್ಮಿಕ್ ನೆರೆಹೊರೆಯಲ್ಲಿ ಅಂದರೆ ಬಾಹ್ಯಾಕಾಶದಲ್ಲಿ ದೂರವನ್ನು ಅಳೆಯಲು ನಾವು ಬಳಸುವ ಮಾನದಂಡವಾಗಿದೆ. ಒಂದು ವರ್ಷ ಬೆಳಕು ಚಲಿಸಿದ ದೂರವನ್ನು ಒಂದು ಖಗೋಳ ಘಟಕ ಅಂದರೆ ಆಸ್ಟ್ರೋನಾಮಿಕಲ್ ಯೂನಿಟ್ ಎಂದು ಕರೆಯುತ್ತೇವೆ. ಇನ್ನು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಬೆಳಕು ಸೂರ್ಯನಿಂದ ನಮ್ಮನ್ನು ತಲುಪಲು ಸುಮಾರು 8 ನಿಮಿಷ 20 ಸೆಕೆಂಡುಗಳು ತೆಗೆದುಕೊಳ್ಳುತ್ತದೆ. ಎಲ್ಲಾದರೂ ಗಂಟೆಗೆ 900 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ವಾಣಿಜ್ಯ ವಿಮಾನದಲ್ಲಿ ಸೂರ್ಯನ ಬಳಿ ಪ್ರಯಾಣಿಸಿದರೆ ಸುಮಾರು 19 ವರ್ಷಗಳು ಬೇಕಾಗುತ್ತದೆ. ಈ ಅದ್ಭುತ ದೂರವು ನಮ್ಮ ಸ್ಥಳೀಯ ಸೌರವ್ಯೂಹವು ನಿಜವಾಗಿಯೂ ಎಷ್ಟು ಅಗಾಧವಾಗಿದೆ ಎಂಬುದನ್ನು ನೆನಪಿಸುತ್ತದೆ. ಇನ್ನು ಭೂಮಿ ಮತ್ತು ಸೂರ್ಯನನ್ನು ಬಿಟ್ಟು ಮುಂದಿನ ನಮ್ಮ ಪ್ರಯಾಣ ಕೆಂಪು ಗ್ರಹದ ಬಳಿಯಾಗಿರುತ್ತದೆ. ಇದು ಅದರ ಕಕ್ಷೆಗಳನ್ನು ಅವಲಂಬಿಸಿ ಮಂಗಳ ಗ್ರಹವು 54.6 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಸರಿಸುಮಾರು 401 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ವಿಮಾನದ ಮೂಲಕ ಮಂಗಳ ಗ್ರಹವನ್ನು ತಲುಪಲು ಸಾಧ್ಯವಿದೆಯೇ? ತಲುಪಲು ಸರಿಸುಮಾರು 50 ವರ್ಷಗಳಿಗಿಂತ ಹೆಚ್ಚು ಸಮಯ ಬೇಕಾಗಿ ಬರಬಹುದು. ಈ ವಿಶಾಲತೆಯು ಬಾಹ್ಯಾಕಾಶ ಪರಿಶೋಧನೆಗೆ ಪ್ರಮುಖ ಸವಾಲುಗಳನ್ನು ಒಡ್ಡುತ್ತದೆ. ಶೋಧಕಗಳು ಮತ್ತು ರೋವರ್ಗಳು ದೂರವನ್ನು ಮಾತ್ರವಲ್ಲದೆ ಕಕ್ಷೆಯ ಯಂತ್ರಶಾಸ್ತ್ರವನ್ನು ಬದಲಾಯಿಸುತ್ತವೆ. ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾ ನಾವು ನೆಪ್ಚೂನ್ ಅಂದರೆ ವರುಣನನ್ನು ಭೇಟಿಯಾಗುತ್ತೇವೆ. ಇದು ಭೂಮಿಯಿಂದ 4.5 ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಸುತ್ತುತ್ತಿರುವ ಹಿಮಾವೃತ ದೈತ್ಯ ಗ್ರಹವಾಗಿರುತ್ತದೆ. ಇಲ್ಲಿ ಸೂರ್ಯನ ಬೆಳಕು ಗ್ರಹವನ್ನು ತಲುಪಲು ಸುಮಾರು 4 ಗಂಟೆ 15 ನಿಮಿಷಗಳು ಬೇಕಾಗುತ್ತದೆ. ಈ ದಿಗ್ಭ್ರಮೆಗೊಳಿಸುವ ಪ್ರತ್ಯೇಕತೆಯು ನಮ್ಮ ಸೌರವ್ಯೂಹದ ಅಗಾಧ ಪ್ರಮಾಣವನ್ನು ಪ್ರದರ್ಶಿಸುತ್ತದೆ. 1977ರಲ್ಲಿ ಉಡಾವಣೆಯಾದ ವಾಯೇಜರ್ 1 ಮಾನವಕುಲದ ಶಾಶ್ವತ ಕುತೂಹಲವನ್ನು ಸಾಕಾರಗೊಳಿಸುತ್ತದೆ. 4 ದಶಕಗಳಿಗೂ ಹೆಚ್ಚು ಕಾಲ ಪ್ರಯಾಣಿಸುತ್ತಿರುವ ಇದು ಭೂಮಿಯಿಂದ 22 ಶತಕೋಟಿ ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರ ಸಾಗಿದೆ. ಅಂದರೆ ಮಾನವ ನಿರ್ಮಿತ ವಸ್ತುಗಳಲ್ಲಿ ಅತ್ಯಂತ ದೂರ ಪ್ರಯಾಣಿಸಿದ ವಾಹನ ಇದಾಗಿದೆ. ಸಾವಿರದ 1990ರಲ್ಲಿ ಕಾರ್ಲ್ ಸಗಾನ್ ಅವರ ಒತ್ತಾಯದ ಮೇರೆಗೆ ವಾಯೇಜರ್ 1 ಭೂಮಿಯ ಅಂತಿಮ ಛಾಯಾಚಿತ್ರ ನಮಗೆ ಕಳಿಸಿತು. ಇದರ ಪರಿಣಾಮವಾಗಿ ಪ್ರಸಿದ್ಧ ಪೇಲ್ ಬ್ಲೂ ಡಾಟ್ ಚಿತ್ರ ನಮಗೆ ದೊರೆಯಿತು. ಇದು ಸುಮಾರು 6 ಶತಕೋಟಿ ಕಿಲೋಮೀಟರ್ ದೂರದಿಂದ ನೋಡಿದಾಗ ನಮ್ಮ ಗ್ರಹವು ಒಂದು ಸಣ್ಣ ದುರ್ಬಲವಾದ ಚುಕ್ಕೆಯಂತೆ ಗೋಚರಿಸುತ್ತದೆ. ಈ ಏಕೈಕ ಫೋಟೋ ನಮ್ಮ ಅಮೂಲ್ಯತೆಯನ್ನು ಎತ್ತಿ ತೋರಿಸುತ್ತದೆ. ನಂತರ ನಾವು ಮುಂದೆ ಸಾಗುತ್ತಾ ನಮ್ಮ ಸೌರವ್ಯೂಹದ ಅಂಚಿನ ಕಡೆಗೆ ತಲುಪುತ್ತೇವೆ. ಅಲ್ಲಿ ನಮಗೆ ಊರ್ಟ್ ಮೋಡಗಳು ನೋಡಲು ಸಾಧ್ಯವಾಗುತ್ತದೆ. ಇದು 1 ಲಕ್ಷ ಖಗೋಳ ಘಟಕಗಳವರೆಗೆ ಅಂದರೆ ಸೂರ್ಯನಿಂದ ಸುಮಾರು 1.9 ಬೆಳಕಿನ ವರ್ಷಗಳವರೆಗೆ ವಿಸ್ತರಿಸಿರುವ ಹಿಮಾವೃತ ವಸ್ತುಗಳ ಕಾಲ್ಪನಿಕ ದೂರದ ಶೆಲ್ಗಳಾಗಿರುತ್ತದೆ. ಇಲ್ಲಿ ನಾವು ಹೀಲಿಯೋಪಾಸ್ ಅನ್ನು ಕಂಡುಕೊಳ್ಳುತ್ತೇವೆ. ಇದು ಸೂರ್ಯನ ಪ್ರಭಾವ ಕೊನೆಗೊಳ್ಳುವ ಮತ್ತು ಅಂತರತಾರಾ ಬಾಹ್ಯಾಕಾಶ ಪ್ರಾರಂಭವಾಗುವ ಅದೃಶ್ಯ ಗಡಿಯಾಗಿರುತ್ತದೆ.
ಪೂಟ್ ಮೋಡವನ್ನು ಮೀರಿ ಮುಂದೆ ದಾಟಿದಾಗ ನಮ್ಮ ಮುಂದಿನ ಹೆಗ್ಗುರುತು ಆಲ್ಫಾ ಸೆಂಟುರಿ. ಇದು ನಮ್ಮದೇ ಆದ ಮತ್ತು ನಮಗೆ ಅತಿ ಹತ್ತಿರದಲ್ಲಿರುವ ನಕ್ಷತ್ರವಾಗಿದೆ. ಇದು ಸುಮಾರು 41.3 ಟ್ರಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಸರಿಸುಮಾರು 4.4 ಬೆಳಕಿನ ವರ್ಷಗಳ ದೂರದಲ್ಲಿದೆ. ಇನ್ನು ಎಲ್ಲಾದರೂ ವಾಯೇಜರ್ 1 ಇದರ ವೇಗದಲ್ಲಿ ಈ ನಕ್ಷತ್ರದ ಬಳಿ ನಾವು ತಲುಪಲು ಪ್ರಯತ್ನಿಸಿದರೆ 70,000 ವರ್ಷಗಳಿಗಿಂತಲೂ ಹೆಚ್ಚು ಸಮಯ ಬೇಕಾಗಿ ಬರಬಹುದು. ಅಂತಹ ದಿಗ್ಭ್ರಮೆಗೊಳಿಸುವ ದೂರಗಳು ಅಂತರತಾರಾ ಪ್ರಯಾಣವನ್ನು ಒಂದು ಬೃಹತ್ ಸವಾಲನ್ನಾಗಿ ಮಾಡುತ್ತದೆ. ನಕ್ಷತ್ರಗಳ ನಡುವಿನ ಸ್ಥಳಗಳು ನಿಜವಾಗಿಯೂ ಎಷ್ಟು ವಿಶಾಲವಾಗಿವೆ ಎಂಬುದನ್ನು ನಮಗೆ ನೆನಪಿಸುತ್ತದೆ. ಮುಂದಕ್ಕೆ ನಾವು ನಮ್ಮದೇ ಮಿಲ್ಕಿವೇ ಗ್ಯಾಲಕ್ಸಿಯನ್ನು ಜೂಮ್ ಔಟ್ ಮಾಡಿ ನೋಡುತ್ತಿದ್ದೇವೆ. ಇದರ ವಿಸ್ತೀರ್ಣ ಸುಮಾರು 1 ಲಕ್ಷ ಬೆಳಕಿನ ವರ್ಷಗಳು ಅಡ್ಡವಾಗಿ ವಿಸ್ತರಿಸುತ್ತದೆ. ಮತ್ತು 100 ಶತಕೋಟಿ ನಕ್ಷತ್ರಗಳನ್ನು ಹೊಂದಿರುವ ಇದು ಬಹುತೇಕ ಗ್ರಹಿಸಲಾಗದ ಪ್ರಪಂಚಗಳ ಸಾಗರವಾಗಿದೆ. ನಮ್ಮ ಗ್ಯಾಲಕ್ಸಿಯೊಳಗೆ ಮಾನವ ರೇಡಿಯೋ ಗುಳ್ಳೆಗಳು ತೇಲುತ್ತಿವೆ. ಕೇವಲ 100 ಬೆಳಕಿನ ವರ್ಷಗಳ ಅಗಲವಿರುವ ಒಂದು ಸುರುಳಿಯಾಕಾರದ ಚಕ್ರದೊಳಗೆ ನಮ್ಮ ಸಂಕೇತಗಳು ಪ್ರಯಾಣಿಸಿದ ಅತ್ಯಂತ ದೂರವನ್ನು ಪ್ರತಿನಿಧಿಸುತ್ತದೆ. ಅದರಾಚೆಗೆ ನಮ್ಮ ಅಸ್ತಿತ್ವವು ಸಂಪೂರ್ಣವಾಗಿ ಇನ್ನೂ ತಿಳಿಯಲು ಸಾಧ್ಯವಾಗಲಿಲ್ಲ. ಮಿಲ್ಕಿವೇ ಗ್ಯಾಲಕ್ಸಿಯ ನಂತರ ಅಂತರ ಗ್ಯಾಲಕ್ಸಿ ಜಾಗದ ಮಧ್ಯದಲ್ಲಿ ವಿಶಾಲ ಕತ್ತಲೆ ಆವರಿಸಿದೆ. ಅಲ್ಲಿ ಗ್ಯಾಲಕ್ಸಿಗಳು ಪ್ರತ್ಯೇಕ ದ್ವೀಪಗಳಂತೆ ಚಲಿಸುತ್ತವೆ. ಈ ಗುಳ್ಳೆಯ ಆಚೆಯ ಬಾಹ್ಯಾಕಾಶಕ್ಕೆ ಮಾನವೀಯತೆಯು ಎಂದಿಗೂ ಅಸ್ತಿತ್ವದಲ್ಲಿಲ್ಲ ಎಂಬಂತೆ ಕಾಣುತ್ತದೆ. ನಮ್ಮ ನಕ್ಷತ್ರಪುಂಜದ ಬಹುಪಾಲು ಭಾಗಗಳಲ್ಲಿ ವಾಸಿಸುವ ಯಾವುದೇ ನಾಗರಿಕತೆಗಳು ನಮ್ಮ ಉಪಸ್ಥಿತಿಯನ್ನು ಮರೆತು ಬಿಡುತ್ತವೆ, ಏಕೆಂದರೆ ನಮ್ಮ ಸಂಕೇತಗಳು ಇನ್ನೂ ಅವುಗಳನ್ನು ತಲುಪಿಲ್ಲ. ಮಿಲ್ಕಿವೇ ಪ್ರಮಾಣವು ತುಂಬಾ ವಿಶಾಲವಾಗಿದೆ. ನಮ್ಮ ಸಂಪೂರ್ಣ ದಾಖಲಿತ ಇತಿಹಾಸವು ಕಾಸ್ಮಿಕ್ ಗಾಳಿಯಲ್ಲಿ ಕೇವಲ ಪಿಸುಮಾತು ಮಾತ್ರ ಪತ್ತೆಹಚ್ಚಲಾಗದು. ಈ ಸಣ್ಣ ಗುಳ್ಳೆಯನ್ನು ಮೀರಿ ನಾವು ಅಂತರ ಗ್ಯಾಲಕ್ಸಿ ಜಾಗದ ಬಹುತೇಕ ಗ್ರಹಿಸಲಾಗದ ಕ್ಷೇತ್ರವನ್ನು ಪ್ರವೇಶಿಸುತ್ತೇವೆ. ಇಲ್ಲಿ ಗ್ಯಾಲಕ್ಸಿಗಳು ಮನಸ್ಸಿಗೆ ಮುದ ನೀಡುವ ದೂರದಿಂದ ಬೇರ್ಪಟ್ಟ ಕಾಸ್ಮಿಕ್ ಸಾಗರದಲ್ಲಿ ತೇಲುತ್ತವೆ. ನಮ್ಮ ನಕ್ಷತ್ರಪುಂಜವು ಒಂದು ಸಣ್ಣ ಕಾಸ್ಮಿಕ್ ನೆರೆಹೊರೆಯ ಭಾಗವಾಗಿದೆ. ಸುಮಾರು 10 ಮಿಲಿಯನ್ ಬೆಳಕಿನ ವರ್ಷಗಳವರೆಗೆ ವ್ಯಾಪಿಸಿರುವ 50ಕ್ಕೂ ಹೆಚ್ಚು ಗ್ಯಾಲಕ್ಸಿಗಳ ಸಂಗ್ರಹವಾಗಿದೆ. ಇಲ್ಲಿ ಬೆಳಕು ಕೂಡ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಯಾಣಿಸಲು ಲಕ್ಷಾಂತರ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಮಿಲ್ಕಿವೇ ಮತ್ತು ಆಂಡ್ರೋಮಿಡಾದಂತಹ ಸುರುಳಿಯಾಕಾರದ ಗ್ಯಾಲಕ್ಸಿಗಳು ಮಾತ್ರವಲ್ಲದೆ ಹಲವಾರು ಸಣ್ಣ ಕುಬ್ಜ ಗ್ಯಾಲಕ್ಸಿಗಳನ್ನು ಸಹ ಒಳಗೊಂಡಿದೆ. ಇಲ್ಲಿನ ಅಂತರವು ತುಂಬಾ ವಿಶಾಲವಾಗಿದೆ. ಸ್ಥಳೀಯ ಗುಂಪಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬೆಳಕು ಹಾದು ಹೋಗಲು 10 ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಈ ಮಾಪಕವು ನಮ್ಮ ಸ್ವಂತ ನಕ್ಷತ್ರಪುಂಜದೊಳಗಿನ ಯಾವುದನ್ನಾದರೂ ಕುಬ್ಜಗೊಳಿಸುತ್ತದೆ. ಇದು ಬ್ರಹ್ಮಾಂಡದ ಅಗಾಧತೆಯನ್ನು ಒತ್ತಿ ಹೇಳುತ್ತದೆ. ಮುಂದುವರಿಯುತ್ತಾ ನಾವು ವಿರ್ಗೋ ಕನ್ಯಾರಾಶಿ ಸೂಪರ್ ಕ್ಲಸ್ಟರ್ ನೋಡಲು ಆತುಕರಾಗಿದ್ದೇವೆ. ಇದು ಸರಿಸುಮಾರು 110 ಮಿಲಿಯನ್ ಬೆಳಕಿನ ವರ್ಷಗಳವರೆಗೆ ವ್ಯಾಪಿಸಿರುವ ಗ್ಯಾಲಕ್ಸಿಗಳ ಅಗಾಧ ಕೂಟವಾಗಿರುತ್ತದೆ. ಸ್ಥಳೀಯ ಗುಂಪು ಎಂದು ಕರೆಯಲ್ಪಡುವ ಇದನ್ನು ಸುಮಾರು 10 ಮಿಲಿಯನ್ ಬೆಳಕಿನ ವರ್ಷಗಳಲ್ಲಿ ಹರಡಿರುವ 50ಕ್ಕೂ ಹೆಚ್ಚು ಗ್ಯಾಲಕ್ಸಿಗಳ ಸಮೂಹ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಾವಿರಾರು ಗ್ಯಾಲಕ್ಸಿಗಳನ್ನು ಒಳಗೊಂಡ ಕೂಟವಾಗಿದೆ. ಪ್ರತಿಯೊಂದು ಗ್ಯಾಲಕ್ಸಿಗಳಲ್ಲೂ ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಮತ್ತು ಗ್ರಹಗಳಿಂದ ತುಂಬಿದೆ. ಬ್ರಹ್ಮಾಂಡದ ನಮ್ಮ ಸ್ವಂತ ಮೂಲೆಯು ನಿಜವಾಗಿಯೂ ಎಷ್ಟು ಚಿಕ್ಕದಾಗಿದೆ ಮತ್ತು ಪ್ರತ್ಯೇಕವಾಗಿದೆ ಎಂಬುದನ್ನು ಮತ್ತೊಮ್ಮೆ ಒತ್ತಿ ಹೇಳುತ್ತದೆ. ನಾವು ಕನ್ಯಾರಾಶಿ ಸೂಪರ್ ಕ್ಲಸ್ಟರ್ನಿಂದ ಹೊರಕ್ಕೆ ಪ್ರಯಾಣಿಸಿ ನಾವು ಇನ್ನೂ ಹೆಚ್ಚು ಬೆರಗುಗೊಳಿಸುವ ಕಾಸ್ಮಿಕ್ ರಚನೆಯನ್ನು ತಲುಪಿದ್ದೇವೆ. ಲನಾಕಾ ಸೂಪರ್ ಕ್ಲಸ್ಟರ್ ವಿರ್ಗೋ ಸೂಪರ್ ಕ್ಲಸ್ಟರ್ ಅನ್ನು ಒಳಗೊಂಡಿರುವ 500 ಮಿಲಿಯನ್ ಬೆಳಕಿನ ವರ್ಷಗಳನ್ನು ವಿಸ್ತರಿಸಿರುವ ಗ್ಯಾಲಕ್ಸಿಗಳ ಈ ಅಗಾಧ ಸಭೆಯು ನಮ್ಮ ಗ್ಯಾಲಕ್ಸಿಗಳ ಮನೆ ಇದಾಗಿದೆ. ನಿಜವಾಗಿಯೂ 100 ಮಿಲಿಯನ್ ಬಿಲಿಯನ್ ಸೂರ್ಯನ ದ್ರವ್ಯರಾಶಿಯನ್ನು ಹೊಂದಿರುವ ಅದರ ಹೆಸರಿಗೆ ತಕ್ಕಂತೆ ಜೀವಿಸುತ್ತದೆ. ಲಕಿಯ ಗ್ಯಾಲಕ್ಸಿಯೊಂದಿಗೆ ಗುರುತ್ವಾಕರ್ಷಣೆಯ ಮಾಸ್ಟರ್ಪೀಸ್ ಆಗಿದೆ. ಲನಕದ ಹೃದಯ ಭಾಗದಲ್ಲಿ ಆಕರ್ಷಣೆ ಮತ್ತು ಚಲನೆಯ ಕಾಸ್ಮಿಕ್ ಜಾಲದಲ್ಲಿ ಬಂಧಿಸಲ್ಪಟ್ಟಿರುವ ಸಮೂಹಗಳು, ಸೂಪರ್ ಕ್ಲಸ್ಟರ್ಗಳು ಮತ್ತು ಲೆಕ್ಕವಿಲ್ಲದಷ್ಟು ಆಕಾಶಕಾಯಗಳು ಈ ವಿಶಾಲವಾದ ವಿಸ್ತಾರದಲ್ಲಿ ಈ ಸೂಪರ್ ಕ್ಲಸ್ಟರ್ನೊಳಗಿನ ಗ್ಯಾಲಕ್ಸಿಗಳ ಮೇಲೆ ಬೃಹತ್ ಗುರುತ್ವಾಕರ್ಷಣೆಯನ್ನು ಬೀರುವ ಬಾಹ್ಯಾಕಾಶದ ನಿಗೂಢ ಪ್ರದೇಶವಾಗಿದೆ. ನಮ್ಮ ಮಿಲ್ಕಿವೇ ಇಡೀ ಸ್ಥಳೀಯ ಗುಂಪು ಮತ್ತು ವಿರ್ಗೋ ಸೂಪರ್ ಕ್ಲಸ್ಟರ್ ಕೂಡ ಈ ದೈತ್ಯಾಕಾರದ ರಚನೆಯ ಸಣ್ಣ ಅಂಶಗಳಾಗಿವೆ. ಲನಕ್ಕಿಯ ಈ ಅಗಾಧವಾದ ಸೂಪರ್ ಕ್ಲಸ್ಟರ್ನಲ್ಲಿ ನಮ್ಮ ಅಸ್ತಿತ್ವಕ್ಕೆ ಆಳವಾದ ಸಂದರ್ಭವನ್ನು ಒದಗಿಸುತ್ತದೆ. ನಾವು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿನ ಮತ್ತು ಹೆಚ್ಚು ಭವ್ಯವಾದ ಯಾವುದೋ ಒಂದು ಭಾಗವಾಗಿದ್ದೇವೆ. ನಮ್ಮ ಕಾಸ್ಮಿಕ್ ಪರಿಶೋಧನೆಯ ಗಡಿಗಳು, ನಾವು ವೀಕ್ಷಿಸಬಹುದಾದ ಬ್ರಹ್ಮಾಂಡದ ಮಿತಿಗಳು,
ಸುಮಾರು 93 ಶತಕೋಟಿ ಬೆಳಕಿನ ವರ್ಷಗಳ ವ್ಯಾಸವನ್ನು ವಿಸ್ತರಿಸುತ್ತದೆ. ಇದು ವಿಶ್ವವು ಕೇವಲ 13.8 ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿದ್ದರೂ ಅದು ಹೇಗೆ ಇಷ್ಟು ವಿಶಾಲವಾಗಿರುತ್ತದೆ ಎಂಬ ಆಕರ್ಷಕ ಪ್ರಶ್ನೆಯನ್ನು ಕೇಳುತ್ತದೆ. ಉತ್ತರವು ಬಿಗ್ ಬ್ಯಾಂಗ್ ನಂತರ ಕಾಸ್ಮಿಕ್ ವಿಸ್ತರಣೆಯ ಸ್ವರೂಪದಲ್ಲಿದೆ. ವಿಶ್ವವು ಈಗಲೂ ಎಕ್ಸ್ಪಾಂಡ್ ಆಗುತ್ತಲೇ ಇದೆ ಮತ್ತು ಆಕಾಶಕಾಯಗಳ ನಡುವಿನ ಅಂತರವು ಹೆಚ್ಚಾಗುತ್ತಲೇ ಇದೆ. ಬಾಹ್ಯಾಕಾಶದ ಕೆಲವು ಪ್ರದೇಶಗಳು ವೇಗಕ್ಕಿಂತ ವೇಗವಾಗಿ, ಅಂದರೆ ಪ್ರಕಾಶದ ವೇಗಕ್ಕಿಂತ ವೇಗವಾಗಿ ನಮ್ಮಿಂದ ದೂರ ಎಕ್ಸ್ಪಾಂಡ್ ಆಗುತ್ತಿದೆ. ಬೆಳಕು ಅವುಗಳನ್ನು ನಮ್ಮ ದೃಷ್ಟಿಯಿಂದ ಶಾಶ್ವತವಾಗಿ ದೂರವಿಡುತ್ತದೆ. ಆದರೆ ವೀಕ್ಷಿಸಬಹುದಾದ ಬ್ರಹ್ಮಾಂಡದ ಆಚೆಗೆ ಏನಿದೆ ಎಂದು ವಿಶ್ವಶಾಸ್ತ್ರದ ಶ್ರೇಷ್ಠ ರಹಸ್ಯಗಳಲ್ಲಿ ಇದು ಒಂದಾಗಿದೆ. ಇದರ ಪರಿಣಾಮವಾಗಿ ಇಡೀ ಬ್ರಹ್ಮಾಂಡದ ನಿಜವಾದ ಗಾತ್ರ ಇಂದಿಗೂ ತಿಳಿದಿಲ್ಲ ಮತ್ತು ಅನುಮಾನವಾಗಿಯೇ ಉಳಿದಿದೆ. ಒಬ್ಸರ್ವೇಬಲ್ ಯೂನಿವರ್ಸ್ ಮತ್ತು ಎಂಟರ್ ಯೂನಿವರ್ಸ್ ಅತಿ ವಿಶಾಲವಾಗಿದೆ. ಅದು ಇಡೀ ಕಾಸ್ಮಿಕ್ ವಿಸ್ತಾರದ ಒಂದು ಸಣ್ಣ ತುಣುಕಾಗಿರಬಹುದು. ಬಾಹ್ಯಾಕಾಶದ ಪ್ರದೇಶಗಳು ಯಾವಾಗಲೂ ಇರಬಹುದೇ ಅಥವಾ ಮರಳಿ ಶೂನ್ಯಕ್ಕೆ ಮರಳಬಹುದೇ? ಏನೇ ಆಗಲಿ, ಸಂಪೂರ್ಣ ಗ್ಯಾಲಕ್ಸಿಗಳು ಮತ್ತು ಇದರ ಅದ್ಭುತಗಳು ಮತ್ತು ನಿರಂತರವಾಗಿ ವಿಸ್ತರಿಸುತ್ತಿರುವ ಬ್ರಹ್ಮಾಂಡದ ಆಳಕ್ಕೆ ಹಿಮ್ಮೆಟ್ಟುತ್ತಿರುವಾಗ ನಮಗೆ ಇದರ ಸೃಷ್ಟಿಕರ್ತನು ಪ್ರಪಂಚದ ಹೊರಗಿದ್ದಾನೆ ಎಂದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಈ ಎಪಿಸೋಡ್ ಕೊನೆಗೊಳಿಸುತ್ತಾ, ಸರಳ ಭಾಷೆಯಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಲು ಮತ್ತು ಇತರರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಮುಂದಿನ ಆಕರ್ಷಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇವೆ.